ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ. ಬನ್ನಿ, ಇವತ್ತು ನಾವು ಲಿಂಗಾಯತ ಧರ್ಮ ಸಂಸ್ಥಾಪಕರಾದ ವಿಶ್ವಗುರು ಬಸವಣ್ಣನವರ ಒಂದು ಅತ್ಯಂತ ಶಕ್ತಿಯುತವಾದ ವಚನದ ಆಳಕ್ಕೆ ಇಳಿಯೋಣ. ಅಂದ್ರೆ ತೋರಿಕೆಯ ಭಕ್ತಿಗೂ ನಿಜವಾದ ಅಂತರಂಗದ ನಿಷ್ಠೆಗೂ ಇರೋ ವ್ಯತ್ಯಾಸವನ್ನ ಈ ವಚನ ಕನ್ನಡಿ ಹಾಗೆ ತೋರಿಸುತ್ತೆ. ನಮ್ಮ ಈ ಚರ್ಚೆಗೆ ಮಾರ್ಗದರ್ಶನ ನೀಡುತ್ತಿರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಧನ್ಯವಾದಗಳು. ಸರಿ, ಮೊದಲು ಆ ವಚನವನ್ನ ಒಮ್ಮೆ ಪೂರ್ತಿಯಾಗಿ ಕೇಳೋಣ. ಇರಿಸಿಕೊಂಡು ಭಕ್ತರಾದರೆಮ್ಮವರು, ತರಿಸಿಕೊಂಡು ಭಕ್ತರಾದರೆಮ್ಮವರು, ಕೊರೆಸಿಕೊಂಡು ಭಕ್ತರಾದರೆಮ್ಮವರು, ಜರಿಸಿಕೊಂಡು ಭಕ್ತರಾದರೆಮ್ಮವರು, ಕೂಡಲ ಸಂಗನ ಶರಣರಿಗೆ ಮುಳಿಸತಾಳಿ, ಎನ್ನ ಭಕ್ತಿ ಅರೆಯಾಯಿತು. ಸರಿ, ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಮೊದಲ 4 ಸಾಲುಗಳಿದೆಯಲ್ಲ, ತುಂಬನೇ ನೇರವಾಗಿ ತೀಕ್ಷ್ಣವಾಗಿ ಕೇಳಿಸ್ತೆ. ಇರಿಸಿಕೊಂಡು, ತರಿಸಿಕೊಂಡು, ಕೊರೆಸಿಕೊಂಡು, ಜರಿಸಿಕೊಂಡು ಈ ಪದಗಳ ಮೂಲಕ ಬಸವಣ್ಣನವರು ಯಾರನ್ನ ಉದ್ದೇಶಿಸಿ ಮಾತಾಡ್ತಿದ್ದಾರೆ? ಇದು ಕೇವಲ ವ್ಯಕ್ತಿಗಳ ಟೀಕೆನಾ ಅಥವಾ ಅಂದಿನ ಇಡೀ ವ್ಯವಸ್ಥೆ ಮೇಲಿನ ದಾಳಿನ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದು ಕೇವಲ ವ್ಯಕ್ತಿಗಳ ಟೀಕೆ ಖಂಡಿತ ಅಲ್ಲ. ಇದು 12ನೇ ಶತಮಾನದ ಆ ಪುರೋಹಿತಶಾಹಿ ಮತ್ತು ಜಾತಿ ಆಧಾರಿತ ಸಮಾಜದ ಬುಡಕ್ಕೆ ಕೈ ಹಾಕಿದ ಹಾಗೆ. ನೋಡಿ, ಇರಿಸ್ಕೊಂಡು ಭಕ್ತರಾಗೋದು ಅಂದ್ರೆ ಕೇವಲ ಇಷ್ಟಲಿಂಗವನ್ನೋ ಅಥವಾ ಬೇರೆ ಧಾರ್ಮಿಕ ಚಿಹ್ನೆಗಳನ್ನೋ ಪ್ರದರ್ಶನಕ್ಕಿಟ್ಟುಕೊಂಡು ತಾನು ದೊಡ್ಡ ಭಕ್ತ ಅಂತ ಹೇಳ್ಕೊಳ್ಳೋದು. ಇನ್ನು ತರಿಸ್ಕೊಂಡು ಅಂದ್ರೆ ಹಣ ಅಥವಾ ಕಾಣಿಕೆ ಕೊಟ್ಟು ದೀಕ್ಷೆ ಪಡೆದು ಭಕ್ತನಾಗೋದು. ಇದರಿಂದ ಏನಾಗುತ್ತೆ, ಜ್ಞಾನಕ್ಕಿಂತ ಸಂಪತ್ತಿಗೆ ಬೆಲೆ ಸಿಕ್ಕರಾಗುತ್ತೆ. ಹೌದು. ಹಾಗೆಯೇ ಕೊರೆಸಿಕೊಂಡು ಮತ್ತು ಜರಿಸಿಕೊಂಡು ಅನ್ನೋ ಪದಗಳು ಅವು ಇನ್ನೂ ಆಳವಾದ ಅರ್ಥ ಕೊಡ್ತವಲ್ವಾ? ಖಂಡಿತ. ಕೊರೆಸಿಕೊಂಡು ಅಂದ್ರೆ ದೇಹದ ಮೇಲೆ ಮುದ್ರೆ ಹಾಕಿಸ್ಕೊಳ್ಳೋದು ಅಥವಾ ದೇಹವನ್ನ ದಂಡಿಸಿ ಭಕ್ತಿಯನ್ನ ಪ್ರದರ್ಶಿಸೋದು. ಇದು ಬಾಹ್ಯ ಆಚರಣೆಗಳಿಗೆ ಕೊಡ್ತಿದ್ದ ವಿಪರೀತ ಮಹತ್ವವನ್ನ ಪ್ರಶ್ನೆ ಮಾಡುತ್ತೆ. ಆದ್ರೆ 4ನೇದು ಜರಿಸಿಕೊಂಡು ಭಕ್ತರಾಗೋದಿದ್ಯಲ್ಲ, ಇದು ಎಲ್ಲಕ್ಕಿಂತ ಅಪಾಯಕಾರಿ. ಹೇಗೆ ಅಂದ್ರೆ ಇತರರನ್ನ ಅವರ ನಂಬಿಕೆಗಳನ್ನ ಟೀಕಿಸಿ ನಿಂದಿಸಿ ತಮ್ಮನ್ನ ತಾವು ಶ್ರೇಷ್ಠ ಭಕ್ತರು ಅಂತ ಸ್ಥಾಪಿಸ್ಕೊಳ್ಳೋ ಪ್ರಯತ್ನ. ಬಸವಾದಿ ಶರಣರ ಕಲ್ಯಾಣ ಚಳುವಳಿಯ ಮುಖ್ಯ ಗುರಿಯೇ ಇದಾಗಿತ್ತು ನೋಡಿ. ಹುಟ್ಟಿನಿಂದ ಬರುವ ಶ್ರೇಷ್ಠತೆಯನ್ನ ಮತ್ತು ಆಡಂಬರದ ಆಚರಣೆಗಳನ್ನ ತಿರಸ್ಕರಿಸಿ ಅಂತರಂಗದ ಶುದ್ಧಿಗೆ, ಕಾಯಕಕ್ಕೆ, ಸಮಾನತೆಗೆ ಒತ್ತು ಕೊಡೋದು. ಅದ್ಭುತ. ಅಂದ್ರೆ ಈ 4 ಸಾಲುಗಳು ಕೇವಲ ಧಾರ್ಮಿಕ ಟೀಕೆ ಅಲ್ಲ, ಅದೊಂದು ಸಾಮಾಜಿಕ. ಹೌದು, ಅದೊಂದು ಸಾಮಾಜಿಕ ಶ್ರೇಣೀಕರಣದ ವಿರುದ್ಧದ ಪ್ರಬಲ ರಾಜಕೀಯ ನಿಲುವಾಗಿತ್ತು. ಸರಿ, ಆದರೆ ವಚನ ಇಲ್ಲಿಗೆ ನಿಲ್ಲೋದಿಲ್ಲ. ಕೊನೆಯ 2 ಸಾಲುಗಳಲ್ಲಿ ತಟ್ಟನೆ ಒಂದು ತಿರುವು ಸಿಗುತ್ತೆ. ಬಸವಣ್ಣನವರು ತಮ್ಮ ಟೀಕೆಯನ್ನ ಇತರರಿಂದ ತಮ್ಮ ಕಡೆಗೆ ತಿರುಗಿಸ್ಕೊಳ್ತಾರೆ. ಇದು ನಿಜಕ್ಕೂ ಕುತೂಹಲಕಾರಿ. ಶರಣರಿಗೆ ಮುಳಿಸತಾಳಿ, ಎನ್ನ ಭಕ್ತಿ ಅರೆಯಾಯಿತು ಅಂತ. ಇಲ್ಲಿ ಬಸವಣ್ಣನವರು ತುಂಬನೇ ಪ್ರಾಮಾಣಿಕವಾಗಿ ಆತ್ಮವಿಮರ್ಶೆ ಮಾಡ್ಕೊಳ್ತಿದ್ದಾರೆ. ಅವರು ಹೇಳ್ತಿರೋದೇನು ಅಂದ್ರೆ, ಎಷ್ಟೇ ದೊಡ್ಡ ಭಕ್ತನಾಗಿದ್ರೂ ಸಹ ಶರಣರ ಸಮುದಾಯದ ಬಗ್ಗೆ ಮನಸ್ಸಲ್ಲಿ ಸ್ವಲ್ಪ ಮುನಿಸು ಅಂದ್ರೆ ದ್ವೇಷ ಉಳಿಸ್ಕೊಂಡ್ರೆ ನನ್ನೆಲ್ಲ ಭಕ್ತಿ ಅಪೂರ್ಣ ಅಂದ್ರೆ ಅರೆಯಾಗತ್ತೆ ಅಂತ. ದೇವರ ಮೇಲಿನ ನಿಷ್ಠೆಗಿಂತ ದೇವರನ್ನ ನಂಬುವ ಜನರ ಸಮುದಾಯದ ಬಗ್ಗೆ ಇರೋ ಪ್ರೀತಿ ಮತ್ತು ಗೌರವ ದೊಡ್ಡದು ಅನ್ನೋದು ಇದರ ಅರ್ಥ. ವಾವ್! ಅಂದ್ರೆ ಅವರ ಪ್ರಕಾರ ನಮ್ಮ ಆಧ್ಯಾತ್ಮಿಕತೆಯ ನಿಜವಾದ ಪರೀಕ್ಷೆ ನಡೆಯೋದು ನಾವು ಏಕಾಂತದಲ್ಲಿ ದೇವರ ಜೊತೆ ಹೇಗೆ ಮಾತಾಡ್ತೀವಿ ಅನ್ನೋದ್ರಲ್ಲ. ಅಲ್ಲವೇ ಅಲ್ಲ. ಬದಲಿಗೆ ಸಮಾಜದಲ್ಲಿ ಇತರರ ಜೊತೆ ಹೇಗೆ ನಡ್ಕೊಳ್ತೀವಿ ಅನ್ನೋದ್ರಲ್ಲಿ. ಇದು ಇಡೀ ಭಕ್ತಿಯ ಪರಿಕಲ್ಪನೆಯನ್ನೇ ತಲೆಕೆಳಗು ಮಾಡಿದ ಹಾಗೆ ಅಲ್ವಾ? ಪ್ರೀತಿಯೇ ನಿಜವಾದ ದೈವಿಕ ಅನುಭವ. ಒಬ್ಬ ಶರಣನಿಗೆ ನೋವು ಮಾಡಿದ್ರೆ ಅದು ದೇವರಿಗೆ ಮಾಡಿದ ಅಪಚಾರಕ್ಕೆ ಸಮ ಅನ್ನೋ ಸಂದೇಶ ಇದು ಕಲ್ಯಾಣ ಚಳುವಳಿಯ ಸಮುದಾಯ ಕೇಂದ್ರಿತ ತತ್ವವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಶರಣರ ತತ್ವಗಳನ್ನ ಈ ರೀತಿ ಆಳವಾಗಿ ಅರ್ಥ ಮಾಡಿಕೊಳ್ಳೋ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವೂ ತುಂಬಾನೇ ಮುಖ್ಯ. ದಯವಿಟ್ಟು ನಮ್ಮ ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಸರಿ, ಹಾಗಾದ್ರೆ ಒಟ್ಟಾರೆಯಾಗಿ ಈ ವಚನದಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನೋ? ಸಾರಾಂಶ ತುಂಬಾನೇ ಸ್ಪಷ್ಟವಾಗಿದೆ. ನಿಜವಾದ ಭಕ್ತಿ ಪ್ರದರ್ಶನದಲ್ಲಾಗಲಿ, ಟೀಕೆಯಲ್ಲಾಗಲಿ ಅಥವಾ ಬಾಹ್ಯ ಆಚರಣೆಗಳಲ್ಲಾಗಲಿ ಇಲ್ಲ. ಅದು ಸಹಮಾನವರಲ್ಲಿ, ಸಮುದಾಯದಲ್ಲಿ ನಾವು ಕಾಣುವ ಪ್ರೀತಿ, ಕರುಣೆ ಮತ್ತು ಐಕ್ಯತೆಯಲ್ಲಿದೆ. ನಮ್ಮ ನಂಬಿಕೆಯ ಅಳತೆಗೋಲು ನಮ್ಮ ಹಣೆಯ ಮೇಲಿನ ಚಿಹ್ನೆಯಲ್ಲ, ನಮ್ಮ ಹೃದಯದಲ್ಲಿರೋ ಮಾನವೀಯತೆ. ಇದು ಇವತ್ತಿನ ಸಮಾಜಕ್ಕೆ ಅತ್ಯಂತ ಪ್ರಸ್ತುತವಾದ ಚಿಂತನೆ. ಹೌದು. ಇದು ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳೇ ನಮ್ಮ ಬಾಹ್ಯ ಚಿಹ್ನೆಗಳಾಗಿವೆ.
ನಮ್ಮ ಗುಂಪಿನಲ್ಲಿಲ್ಲದವರನ್ನ ಜರಿಸ್ಕೊಳ್ಳೋದು ಅಥವಾ ಟ್ರೋಲ್ ಮಾಡೋದು ತುಂಬಾನೇ ಸಾಮಾನ್ಯವಾಗಿದೆ. ಇಂಥ ಸಂದರ್ಭದಲ್ಲಿ ಇತರರ ಬಗ್ಗೆ ಮುನಿಸು ತಾಳಿದ್ರೆ ನಮ್ಮದೇ ನಂಬಿಕೆ ಅಪೂರ್ಣವಾಗುತ್ತೆ ಅನ್ನೋ ಬಸವಣ್ಣನವರ ಈ ಎಚ್ಚರಿಕೆಯನ್ನ ನಾವು ಹೇಗೆ ಸ್ವೀಕರಿಸಬಹುದು? ಈ ತತ್ವವನ್ನ ಬಳಸಿ ವಿಭಜನೆಗೊಂಡಿರೋ ನಮ್ಮ ಆನ್ಲೈನ್ ಮತ್ತು ಆಫ್ಲೈನ್ ಸಮುದಾಯಗಳನ್ನ ಮತ್ತೆ ಒಂದು ಮಾಡೋಕೆ ಸಾಧ್ಯವೇ? ಇದು ನಾವೆಲ್ಲರೂ ಚಿಂತಿಸಬೇಕಾದ ವಿಷಯ. ಶರಣೋ ಶರಣಾರ್ಥಿ.